ಸ್ವಾತಿ ಶೆಟ್ಟಿ. ಇವತ್ತು ನಾಗರಾಜ್ ಶೆಟ್ಟಿ ಅವರು ನಮ್ಮ ಜಿಲ್ಲೆಯ ಸಮಸ್ಯೆ ಬಗ್ಗೆ ತಿಳಿಸ್ಕೊಡ್ತಾರೆ. ಧನ್ಯವಾದಗಳು ಸ್ವಾತಿ ಶೆಟ್ಟಿ ಅವರೇ. ಈಗಾಗಲೇ ಸ್ವಾತಿ ಶೆಟ್ಟಿ ಅವರಿಗೆ ನಾನು ಈಗಾಗಲೇ ಮಾಹಿತಿ ಕೊಡ್ತಾ ಇದ್ದೀನಿ. ನಮ್ಮ ಜಿಲ್ಲೆಯಲ್ಲಿ ಭಾಳಷ್ಟು ಸಮಸ್ಯೆಗಳಿದ್ದಾವೆ. ಸಮಸ್ಯೆ ಏನಂತ ಕೇಳಿದ್ರೆ, ನಮ್ಮ ಉತ್ತರ ಕನ್ನಡ ಜಿಲ್ಲೆ ಮಲ್ಟಿ ಫೆಸಿಲಿಟಿ ಆಸ್ಪತ್ರೆಗಳ ಒಂದು ಸೌಕರ್ಯ ಬೇಕು. ಮತ್ತೇನಂತ ಕೇಳಿದ್ರೆ, ನಮ್ಮ ಏನು ಹುಬ್ಬಳ್ಳಿ ಮತ್ತು ಅಂಕೋಲ ಮಾರ್ಗ ರೈಲು ಮಾರ್ಗ ಕೂಡ ಬೇಕು. ಮತ್ತೇನಂತ ಕೇಳಿದ್ರೆ, ಇಲ್ಲಿ ಮಲ್ಟಿ ಫೆಸಿಲಿಟಿ ಹಾಸ್ಪಿಟಲ್ ಕೂಡ ಬೇಕು. ಮತ್ತೇನಂತ ಕೇಳಿದ್ರೆ, ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಏನು ಸಮಸ್ಯೆಗಳ ಬಗ್ಗೆ ರಾಜಕಾರಣಿಗಳು ನಮ್ಮ ವಿಧಾನಸೌಧದಲ್ಲಿ ಯಾವುದೇ ರೀತಿ ಚರ್ಚೆ ಕೂಡ ಸರಿಯಾಗಿ ನಡೆಯೋದಿಲ್ಲ. ಅದಕ್ಕಾಗಿ ನಮ್ಮ ಜಿಲ್ಲೆಯಲ್ಲಿ 80% ಕಾಡು ಇದ್ದರೂ ಕೂಡ ಅದು ಯಾವುದೇ ರೀತಿಯ ಕಾಡು ಹೆಚ್ಚು ಇರೋದ್ರಿಂದ ಅರಣ್ಯ ಇಲಾಖೆಯಿಂದ ಭಾಳಷ್ಟು ಅವರಿಗೆ ಇನ್ಕಮ್ ಇದೆ. ಯಾಕಂತ ಕೇಳಿದ್ರೆ ಆದಾಯ ಕೂಡ ಹೋಗ್ತದೆ ತೆರಿಗೆ. ಆದರೂ ಕೂಡ ಇದು ಮಾಡ್ತಾ ಇಲ್ಲ ಅವರು ಸಾಧ್ಯವರೇ ಅಂತ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತೇನಂತ ಕೇಳಿದ್ರೆ, ನಮ್ಮ ಜಿಲ್ಲೆಯಲ್ಲಿ ನೋಡಿ, ಯಾಕಂತ ಕೇಳಿದ್ರೆ ನಮ್ಮ ಜಿಲ್ಲೆ ಭೌಗೋಳಿಕವಾಗಿ ದೊಡ್ಡ ಜಿಲ್ಲೆ ಆಗಿರೋದ್ರಿಂದ ಅಡವಿ ಇದು ಇದೆ. ಮತ್ತು ಎಲ್ಲ ಸಂಪತ್ಭರಿತ ಆಗಿದ್ರು ಕೂಡ ಇಲ್ಲಿಯ ಒಂದು ಜನ ಸತ್ರೂ ಕೂಡ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲದೆ ಒಂದು ಚಿಂತಾಜನಕ ಪರಿಸ್ಥಿತಿ ನಮ್ಮ ಜನರಲ್ಲಿ ಎದುರಾಗ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ನಾನು ಹೇಳ್ತಾ ಇದ್ದೀನಿ. ಸೊ ನಮ್ಮ ಜಿಲ್ಲೆಯಲ್ಲಿ ಒಂದು ರೈಲ್ವೆ ಮಾರ್ಗ ಇಲ್ಲ, ಮಲ್ಟಿ ಸ್ಪೆಷಲಿಸ್ಟ್ ಹಾಸ್ಪಿಟಲ್ ಇಲ್ಲ, ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಅದು ಏನಂದರೆ ಅದೇ ನಮಗೆ ಏನಾಗ್ತದೆ ಕೇಳಿದ್ರೆ, ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಚಿಂತನೆಯನ್ನು ಮಾಡಬೇಕು. ಮತ್ತೇನಂತ ಕೇಳಿದ್ರೆ, ಕೇಂದ್ರ ಸರ್ಕಾರ ಚಿಂತನೆ ಮಾಡೋದು ಒಂದೇ ಅಲ್ಲ, ಮತ್ತು ಅದು ಕೂಡ ಮಾಡಬೇಕು. ಯಾಕಂತ ಕೇಳಿದ್ರೆ, ಬರೀ ಪೇಪರ್ನಲ್ಲಿ ಹಾಕೋದು, ಉದ್ಘಾಟನೆ ಮಾಡ್ತಾರೆ ಅಂತ ಹೇಳ್ತಿರೋದಷ್ಟೇ ಬಿಟ್ಟರೆ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇಲ್ಲ. ಯಾಕಂತ ಕೇಳಿದ್ರೆ ಅದ್ರ ಬಗ್ಗೆ ಯಾವುದೇ ರೀತಿ ಮತ್ತು ಜಿಲ್ಲಾ ಉಸ್ತುವಾರಿಯಿಂದ ಯಾವುದಾದ್ರು ಜಿಲ್ಲೆಯವರು ಕೊಟ್ಟಿದ್ದಾರೆ. ಅವರು ಕೊಟ್ಟು ನಮಗೇನು ಪ್ರಯೋಜನವೂ ಇಲ್ಲ. ಆ ಒಂದು ನಿಟ್ಟಿನಲ್ಲಿ ಹೇಳ್ತಾ ಇದ್ದೀನಿ ನಾನು.